ನಾಯಕರಿಗೆ ಸಚಿವ ಸ್ಥಾನಮಾನಕ್ಕೆ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರ ಸಂಖ್ಯೆ 134 ಇದೆ. ಇನ್ನು ಸಚಿವ ಸ್ಥಾನಮಾನ ಹೊಂದಿರುವವರ ಸಂಖ್ಯೆ 149 ಇದೆ. ಈ ನಾಯಕರಿಗೆ ಏನು ಸಚಿವ ಸ್ಥಾನಮಾನ ಕೊಡ್ತಿದ್ದಾರೆ, ಇದರ ಬಗ್ಗೆ ಬಿಜೆಪಿ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರ ಸಂಖ್ಯೆ ಇರುವಂತದ್ದೇ 134, ಸಚಿವ ಸ್ಥಾನಮಾನ ಹೊಂದಿರುವವರ ಸಂಖ್ಯೆ 149. ಅಭಿವೃದ್ಧಿಗೆ ದುಡ್ಡಿಲ್ದಿದ್ರು ಕೂಡ ಸಚಿವ ಸ್ಥಾನಮಾನ ಹೊಟ್ಟೆಗೆ ಹಿಟ್ಟಿಲ್ಲ, ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂದಿದ್ದಾರೆ. ರಾಜ್ಯದ ಜನರ ತೆರಿಗೆ ಹಣವನ್ನ ಪೋಲು ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಸಿಕ್ಕವರಿಗೆಲ್ಲ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಕೊಟ್ಕೊಂಡು ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗಗಳ ನಿಗಮ ಏನಿದೆಯಲ್ಲ, ಇವುಗಳಿಗೆ ಅನುದಾನವಿಲ್ಲದೆ ಇವುಗಳು ಸೊರಗ್ತಿವೆ. ಇವುಗಳಿಗೆ ಅನುದಾನವೇ ಸಿಗ್ತಿಲ್ಲ. ಹಾಗಾಗಿ ಎಲ್ಲ ನಿಗಮಗಳು ಸೊರಗ್ತಿದೆ. ಅಂಥದ್ರಲ್ಲಿ ಯಾಕಿಷ್ಟು ದುಂದುವೆಚ್ಚ? ಸರ್ಕಾರದಿಂದ ನಿಗಮದ ಅಧ್ಯಕ್ಷರಿಗೆ ಗೂಟದ ಕಾರನ್ನ ಕೊಡ್ತಾರೆ. ದುರ್ಬಲ ಮತ್ತು ಅಸಮರ್ಥ ಸಿಎಂ ಸಿದ್ದರಾಮಯ್ಯ ಅಂದಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋಕೆ ಸಿಕ್ಕವರಿಗೆ ಸಚಿವ ಸ್ಥಾನಮಾನವನ್ನು ಕೊಡುವುದು ತಮ್ಮ ಸ್ವಾರ್ಥಕ್ಕಾಗಿ ರಾಜ್ಯದ ಜನರ ತೆರಿಗೆಯನ್ನ ಪೋಲು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ಇನ್ನೆಷ್ಟು ದಿನ ಈ ಬಂಡವಾಳು? ರಾಜೀನಾಮೆ ಕೊಟ್ಟು ಕರ್ನಾಟಕವನ್ನ ಉಳಿಸಿ ಅಂತ ಅಶೋಕ್ ಕಿಡಿಕಾರಿರುವಂಥದ್ದು. ಅನೇಕ ನಿಗಮಗಳಿಗೆ ಈಗ ಅನುದಾನವಿಲ್ಲದೆ ಸೊರಗ್ತಿದೆ. ಪರಿಶಿಷ್ಟ ಜಾತಿ ಇರ್ಬೋದು, ಪಂಗಡ ಇರ್ಬೋದು, ಹಿಂದುಳಿದ ವರ್ಗಗಳ ನಿಯಮ ಇರ್ಬೋದು, ಎಲ್ಲವೂ ಕೂಡ ಅನುದಾನವಿಲ್ಲದೆ ಹಂಗೆ ಸೊರಗ್ತಿವೆ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ 149 ಜನರಿಗೆ ಸಚಿವ ಸ್ಥಾನಮಾನ ಅನ್ನುವಂಥ ಪ್ರಶ್ನೆ. ಅಭಿವೃದ್ಧಿಗೆ ದುಡ್ಡಿಲ್ಲ, ಬೇರೆ ಬೇರೆ ಅನುದಾನಗಳಿಗೆ ದುಡ್ಡಿಲ್ಲ ಅನ್ನುವಂಥ ಸ್ಥಾನಮಾನ ಸಂದರ್ಭದಲ್ಲಿ ಹೊಟ್ಟೆಗೆ ಇಟ್ಟಿಲ್ಲ ಅಂತಂದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅನ್ನುವಂಥ ಸರ್ಕಾರದ ನಡೆ ಯಾಕಿದು? ನೋಡಿ, ಈಗ ಅಶೋಕ್ ಅವರು ಮಾತನಾಡಿರುವಂಥದ್ದು ಟ್ವೀಟ್ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತ ಯಾಕಂತೀರಾ? ದುಡ್ಡಿಲ್ಲ, ಸಿಕ್ಕವರಿಗೆಲ್ಲ ದುಡ್ಡು ಹಂಚ್ತಿದ್ದೀರಾ. ನಿಗಮ ಮಂಡಳಿಗಳಲ್ಲಿ ಸಚಿವ ಸ್ಥಾನಮಾನ ಕೊಟ್ಟಿದ್ದೀರಾ. ಬೇರೆ ಬೇರೆ ಕಡೆ ಹಣವನ್ನ ಪೋಲು ಮಾಡ್ತಿದ್ದೀರಾ. ಇದು ತೆರಿಗೆದಾರರ ಹಣವನ್ನ ಪೋಲು ಮಾಡ್ದಂಗೆ ಆಗ್ತಿದೆ. ಪರಿಶಿಷ್ಟ ಜಾತಿ ಇರ್ಬೋದು, ಪಂಗಡ ಇರ್ಬೋದು, ಹಿಂದುಳಿದ ಅಭಿವೃದ್ಧಿ ನಿಗಮಗಳಿಗೆ ಸೇರಿದಂಥ ಅನೇಕ ಅಭಿವೃದ್ಧಿ ಕಾರ್ಯಗಳಿವೆ. ಅನುದಾನ ಇಲ್ಲದೆ ಅವು ಸೊರಗಿ ಹೋಗ್ತಿವೆ. ಅಧ್ಯಕ್ಷರಿಗೆ ಗೂಟದ ಕಾರು ಕೊಡ್ತೀರಾ, ಸಿಬ್ಬಂದಿಗಳಿಗೆ ಸಂಬಳ, ಸಾರಿಗೆ ಕೊಡುವುದೊಂದೇ ನಿಮ್ಮ ಸಾಧನೆಯಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಕಂಡಂಥ ಅತ್ಯಂತ ದುರ್ಬಲ ಹಾಗೂ ಅಸಮರ್ಥ ಮುಖ್ಯಮಂತ್ರಿ ಸಿಎಂ ನೀವೇ ಅಂತ ಅಶೋಕ್ ಕಿಡಿಕಾರಿರುವಂಥದ್ದು. ಹೊಟ್ಟಿಗೆ ಹಿಟ್ಟಿಲ್ಲ, ಆದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ರೀತಿಯಲ್ಲಿ ತೆರಿಗೆದಾರರ ಹಣವನ್ನ ಪೋಲು ಮಾಡ್ತಿದ್ದೀರಾ. ಸಿಕ್ಕವರಿಗೆಲ್ಲ ಸಚಿವ ಸ್ಥಾನಮಾನ ಕೊಟ್ಟು ಸ್ವಾರ್ಥಕ್ಕಾಗಿ ಇದನ್ನ ಬಳಸ್ಕೋತಿದ್ದೀರಾ. ನಿಮ್ಮ ಕುರ್ಚಿ ಉಳಿಸಿಕೊಳ್ಳಲು ಹಿಂಗ್ ಮಾಡ್ತಿದ್ದೀರಾ, ಹಣವನ್ನ ಪೋಲು ಮಾಡ್ತಿದ್ದೀರಾ. ಸಿದ್ದರಾಮಯ್ಯನವರೇ, ಇನ್ನೆಷ್ಟು ದಿನ ಸ್ವಾಮಿ ನಿಮ್ಮ ಬಂಡವಾಳು? ರಾಜೀನಾಮೆ ಕೊಟ್ಟು ಕರ್ನಾಟಕವನ್ನ ಉಳಿಸಿ ಅಂತ ಈಗ ಅಶೋಕ್ ಕಿಡಿಕಾರಿರುವಂಥದ್ದು. ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರ ಸಂಖ್ಯೆ ಇರುವಂಥದ್ದೇ 134. ಇದರಲ್ಲಿ ಯಾಕೆ 149 ಜನಕ್ಕೆ ಸ್ಥಾನಮಾನ ಅನ್ನುವಂಥದ್ದು ಪ್ರಶ್ನೆಯಾಗಿದೆ.